ನಮಸ್ತೆ. 7/5/2025 ಬುಧವಾರ ಶುಕ್ಲ ಪಕ್ಷ. ಇವತ್ತು ದಶಮಿ ತಿಥಿ 10 ಗಂಟೆ 19 ನಿಮಿಷ 54 ಸೆಕೆಂಡ್ವರೆಗೂ. ಹಂಗಾಗಿ ಶುಭವಾಗಿದೆ ದಶಮಿ ಇರುವವರೆಗೂ. ಆನಂತರ ಬರುವಂಥದ್ದು ಏಕಾದಶಿ, ಆದರೂ ದೋಷವಿಲ್ಲ. ಇವತ್ತಿನ ನಕ್ಷತ್ರ ಪುಬ್ಬ ನಕ್ಷತ್ರ. ಸಂಜೆ 6 ಗಂಟೆ 16 ನಿಮಿಷ 52 ಸೆಕೆಂಡ್ವರೆಗೆ ಇದೆ. ಆನಂತರ ಬರೋದು ಪುಬ್ಬ ಆದಮೇಲೆ ಬರೋದು ಉತ್ತರ ನಕ್ಷತ್ರ. ಉತ್ತರ ನಕ್ಷತ್ರವೂ ಶುಭವಾಗಿರೋದರಿಂದ ಇವತ್ತಿನ ದಿನಪೂರ್ತಿ ಶುಭವಾಗಿದೆ. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಿಗ್ಗೆ 5:57ರಿಂದ 11:38ವರೆಗೂ ಪುಬ್ಬ ನಕ್ಷತ್ರ 3ನೇ ಪಾದ. ಆನಂತರ ಸಂಜೆ 6:17ವರೆಗೂ 4ನೇ ಪಾದ. ಸಂಜೆ 6:17ರಿಂದ ರಾತ್ರಿ 12:57ವರೆಗೂ ಉತ್ತರ ನಕ್ಷತ್ರ 1ನೇ ಪಾದ. ಅಂದರೆ ಇಲ್ಲಿಯವರೆಗೂ ಸಿಂಹರಾಶಿ. ಆನಂತರ ಕನ್ಯಾ ರಾಶಿ ಬರುತ್ತದೆ. ಅಂದರೆ ರಾತ್ರಿ 12 ಗಂಟೆ 57 ನಿಮಿಷದಿಂದ. ಇವತ್ತಿನ ಇಷ್ಟು ವಿಷಯಗಳು ಅಂತಂದರೆ ಇವತ್ತು ಶುಭವಾಗಿ ದಿನ ಇರೋದರಿಂದ ಇವತ್ತಿನ ಶುಭ ಸಮಯಗಳು ಖಂಡಿತವಾಗಿ ಉಪಯೋಗ ಆಗುತ್ತದೆ. 5:57ರಿಂದ 7:30, 10:21ರಿಂದ 11:49, ಮತ್ತು ಮಧ್ಯಾಹ್ನ 1:53ರಿಂದ 11:19, ರಾತ್ರಿ 1:16ರಿಂದ ರಾತ್ರಿ 2:18. ಅದೇ ಥರ ಬೆಳಗಿನ ಜಾವ 4 ಗಂಟೆ 9 ನಿಮಿಷದಿಂದ 4 ಗಂಟೆ 29 ನಿಮಿಷದವರೆಗೂ. ಆಮೇಲೆ 5:58ರಿಂದ ಶುಭವಾಗಿದೆ. ಹಂಗಾಗಿ ಇವತ್ತು ಶುಭ ಸಮಯಗಳನ್ನ ನೋಡಿದ್ವಿ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳು ಮಾಡಿ. ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು, ಅದರಿಂದ ನನ್ನೇ ಮಾಡೋಕ್ಕಾಗಿಲ್ಲ. ಇವತ್ತು ಕೊಟ್ಟಿದ್ವಿ. ಹಂಗಾಗಿ ಇವತ್ತಿನ ದಿನ ಶುಭವಾಗಿರೋದ್ರಿಂದ ಎಲ್ಲ ಕಾರ್ಯಗಳನ್ನ ಮಾಡ್ಬೋದು. ಆದ್ದರಿಂದ ದೋಷವಿಲ್ಲ ಅಂತ ತಿಳ್ಕೊಳ್ಳಿ. ಅವರವರ ಕಾರ್ಯಗಳನ್ನ ಮಾಡಿ ಸಕ್ಸಸ್ ಮಾಡ್ಕೊಳ್ಳಿ. ಇವತ್ತು ತಾರಾ ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ 5:57ರಿಂದ ಸಂಜೆಯವರೆಗೂ ಸಂಪತ್ ಶುಭಕರವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಜನ್ಮತಾರೆ ಸ್ವಲ್ಪ ಕಾರ್ಯವಿಘ್ನ, ಆದರೆ ಸಂಜೆಯ ಮೇಲೆ ಶುಭವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ, ಪರಮ ಮಿತ್ರಧಾರೆ ಸ್ವಲ್ಪ ಕಾರ್ಯವಿಘ್ನ, ಇದೆಲ್ಲ ಸಂಜೆಯವರೆಗಿದೆ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ವೃಷಭರಾಶಿ, ಪರಮ ಮಿತ್ರಧಾರೆ ಸ್ವಲ್ಪ ರೋಗಭಯ, ಇದೆಲ್ಲ ಸಂಜೆಯವರೆಗೂ. ಆದರೆ ಆ ನಂತರ ಶುಭಕರವಾಗಿದೆ. ರೋಹಿಣಿ ನಕ್ಷತ್ರ ವೃಷಭರಾಶಿ, ಮಿತ್ರಧಾರೆ ರೋಗಭಯ, ಸಂಜೆ ಮೇಲೇನೂ ಕೂಡ ಪರಮ ಮಿತ್ರಧಾರೆಯಾಗಿರೋದ್ರಿಂದ ದಿನಪೂರ್ತಿ ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭರಾಶಿ, ಟೆನ್ಷನ್ ಇದೆ, ರೋಗಭಯವಿದೆ ಸಂಜೆಯವರೆಗೂ. ಸಂಜೆ ಮೇಲೆ ಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಸಂಜೆಯ ಮೇಲೆ ನಿಮಗೆ ಶುಭಕರವಾಗಿದೆ. ಅಲ್ಲಿಯವರೆಗೂ ಅಷ್ಟು ಹೇಳ್ಕೊಳ್ಳೋಕ್ಕಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಅನುಕೂಲ ಲಾಭವೆಲ್ಲ ಸಂಜೆಯವರೆಗೂ ಚೆನ್ನಾಗಿರುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಸಂಜೆಯ ಮೇಲೇ ಶುಭಕರವಾಗಿರೋದು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಸಂಜೆಯ ಮೇಲೆ ಅನುಕೂಲಕರವಾಗಿದೆ. ಆದರೆ ಸ್ವಲ್ಪ ಧನಹಾನಿ ಅಂತಿರೋದರಿಂದ ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಸಂಜೆಯವರೆಗೂ ಕ್ಷೇಮವು, ಆದರೆ ಧನಹಾನಿ ಇರೋದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಸಂಜೆಯ ಮೇಲೆ ಆರೋಗ್ಯ ಉಂಟು, ಸ್ವಲ್ಪ ಧನಹಾನಿಯೂ ಇದೆ. ಹಂಗಾಗಿ ಎಚ್ಚರವಾಗಿ ದುಡ್ಡು ಕಾಸಿನ ವಿಷಯದಲ್ಲಿ ಮೇಂಟೈನ್ ಮಾಡಬೇಕು. ಮಕಾ ನಕ್ಷತ್ರ ಸಿಂಹರಾಶಿ, ಸಂಪತ್ ಶರೀರ ಸುಖವೆಲ್ಲ ಸಂಜೆಯವರೆಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಇವತ್ತು ಜನ್ಮತಾರೆ ಅಂತ. ಹಂಗಾಗಿ ದೇವರ ಸ್ನಾನ ಮಾಡಿ ದೇವರಿಗೂ ಪೂಜೆಗಳನ್ನು ಮಾಡಿಕೊಳ್ಳಿ. ನಂತರ ಸಂಜೆಯೂ ಚೆನ್ನಾಗಿರುತ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ, ಪರಮ ಮಿತ್ರಧಾರೆ ಶರೀರ ಸುಖವೆಲ್ಲ ಶುಭವಾಗಿದೆ ಸಂಜೆಯವರೆಗೂ. ಆ ನಂತರವು ಅಂದರೆ ಇದೇ ನಕ್ಷತ್ರದಲ್ಲಿ ವಿಶೇಷ ನೋಡಬೇಕಿದೆ. ಉತ್ತರ ನಕ್ಷತ್ರ 2 ರಾಶಿಯಲ್ಲಿ ಬರುತ್ತದೆ, ಸಿಂಹ ಮತ್ತು ಕನ್ಯಾ ಅಂತ. ನಾವು ಹೇಳಿದಂತೆ 2 ರಾಶಿಗೂ ಕೂಡ ಬೆಳಗ್ಗೆಯೇ ಚೆನ್ನಾಗಿರೋದು. ಆಮೇಲೆ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯವ್ರಿಗೆ ಹೆಂಗಿರುತ್ತೆ ಅಂತ ಅಂದಾಗ ಪರಮ ಮಿತ್ರಧಾರೆ, ಆದರೆ ಸ್ವಲ್ಪ ವ್ಯಯ, ಇಷ್ಟು ವ್ಯತ್ಯಾಸಗಳನ್ನು ತಿಳ್ಕೊಳ್ಳಿ. ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ ಪರಮ ಮಿತ್ರಧಾರೆ ಅಂತ ಇವತ್ತಿನ ದಿನಪೂರ್ತಿ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಮಧ್ಯಾಹ್ನದ ಮೇಲೆ ಸ್ವಲ್ಪ ಸಂಜೆ ಮೇಲೆ ಅಂತ ಇಟ್ಕೊಳ್ಳಿ. ಮಧ್ಯಾಹ್ನ ಮೇಲೆ ಪರವಾಗಿಲ್ಲ, ಸಂಜೆ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಸಂಜೆಯ ನಂತರನೇ ಶುಭವಾಗಿರೋದು. ಸ್ವಾತಿ ನಕ್ಷತ್ರ ತುಲಾರಾಶಿ, ಸಂಜೆಯವರೆಗೂ ಚೆನ್ನಾಗಿರುತ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಸಂಜೆಯ ಮೇಲೆ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯು ಕೂಡಿ ಬಂದಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಸಂಜೆಯ ಮೇಲೆ ಅನುಕೂಲ, ಕೆಲಸ ಕಾರ್ಯಗಳ ಅಭಿವೃದ್ಧಿಯೆಲ್ಲ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಆರೋಗ್ಯವಿದೆ, ಉದ್ಯೋಗಗಳಲ್ಲಿ ಅಭಿವೃದ್ಧಿಯೂ ಸಂಜೆಯವರೆಗೂ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ ಸಂಜೆಯ ನಂತರ ಅಭಿವೃದ್ಧಿ. ಮೂಲ ನಕ್ಷತ್ರ ಧನುಸು ರಾಶಿ, ಸಂಪತ್ತು ಉಂಟು, ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ತಡೆ ಇದೆ, ಇದೆಲ್ಲ ಸಂಜೆಯವರೆಗೂ. ನಂತರ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಜೆಯ ಮೇಲೆ ಎಲ್ಲ ಕಾರ್ಯಗಳಲ್ಲೂ ಜಯ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ,
ಪರಮ ಮಿತ್ರಧಾರೆ ಸಂಜೆಯವರೆಗೂ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆ, ರೋಗ ವೃದ್ಧಿಯೆಲ್ಲ ಉಂಟು. ಆರೋಗ್ಯದ ವಿಷಯದಲ್ಲಿ ಗಮನ ಕೊಡಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಿತ್ರ ಪರಮ ಮಿತ್ರ ಅಂತ ಇವತ್ತಿನ ದಿನ ಪೂರ್ತಿ ಶುಭಕರವಾಗಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದ ಮೇಲೆ ಶುಭವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಮಧ್ಯಾಹ್ನದ ಮೇಲೆ ಸ್ವಲ್ಪ ಸಂಜೆಯ ಮೇಲೇನು ಚೆನ್ನಾಗಿದೆ ಅಂತ ಲೆಕ್ಕಕ್ಕೆ ತೋಲಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಸಂಜೆಯವರೆಗೂ ಅಭಿವೃದ್ಧಿ ಉಂಟು. ಖಂಡಿತವಾಗಿ ಸಾಧಕ ತಾರೆ. ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ, ಸಂಜೆಯ ಮೇಲೆ ಅಭಿವೃದ್ಧಿ ಇದೆ. ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಜೆಯ ಮೇಲೆ ಅನುಕೂಲವು, ಶತ್ರುನಾಶವೂ ಉಂಟು. ಹಂಗಾಗಿ ಶತ್ರು ಕಾಟವೂ ಇವತ್ತಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಆರೋಗ್ಯವು ಅಭಿವೃದ್ಧಿಯು ಸಂಜೆಯವರೆಗಿದೆ. ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಸಂಜೆಯ ಮೇಲೆ ಅಭಿವೃದ್ಧಿ ಉಂಟು. ಒಳ್ಳೆಯ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.